ಇಬ್ರು ಜೊತೆಗೆ ಹೋಗೋದು ಬೇಡ. ಹಾಂ ಸರಿನಾ? ಇಬ್ರು ಹೋಗ್ಬಿಟ್ರೆ ಸುಮ್ಕೇಣಿಯಾ ಇದಾಯ್ತದೆ. ನೀನು ಮುಂದೆ ಹೋಗು. ಪೊದ್ದು ಅಕ್ಕ ಒಂದೇ ಇತ್ತು ಅಂತ ಹೇಳಿದ್ರೆ ಅಕ್ಕ ನಿನ್ನ ಹತ್ರ ಮಾತಾಡ್ಬೇಕಕ್ಕ ಅಂತ ಹೇಳು. ಆ ಅಜ್ಜಿ ಹಂಗೇನಿಯ ಪೊದ್ದು ಅಕ್ಕನ ಮಗಳು ಯಾರು ಇಲ್ಲ ಅಂತಂದರೆ ಏನಾನ ಒಂದು ಹೇಳು. ಇಲ್ಲ ಅಂತಂದರೆ ಇದು ಮಾಡೋಕೆ ಹೋಗ್ಬೇಡ. ಇಲ್ಲ ನೀನು ಇಲ್ಲಿ ನಿಂತ್ಕೊಂಡಿರು. ನಾನು ಹೋಯ್ತೀನಿ. ನಾನು ಹೋಗ್ಬಿಟ್ಟು ಅದು ಏನು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಆ ಅಕ್ಕಿದ್ರೆ ನಿಂಗೆ ಫೋನ್ ಹಾಕ್ತೀನಿ. ನೀನು ಬಾ, ಇಬ್ರು ಕುಂತ್ಕೊಂಡು ಮಾತಾಡೋಣ. ಆ ಅಕ್ಕ ಐತೋ ಅಲ್ದ ಕಡೆ ಹೋಗೈತೋ ಯಾರೋ ಗೊತ್ತು. ಸುಮ್ಕೇಣಿಯ ಇಬ್ರು ಹೋಗ್ಬಿಟ್ಟು ಮಾತಾಡಿ ತಗ್ಲಾಕೊಳ್ಳೋದು ಬೇಡ. ನಮ್ಮ ಅಮ್ಮ ತಿರ್ಗಿ ಆಮೇಕಿಂದ ಗೊತ್ತಾಗ್ಬಿಟ್ರೆ ವಿಚಾರ ಗೊತ್ತಾಗ್ಬಿಟ್ರೆ ನನಗೆ ನೋಡ ಮುರಿದು ಬಿಡ್ತದೆ ಅಷ್ಟೇ. ಇನ್ನೊಂದು ಗಂಟೆಗೆ ನಮ್ಮ ಅಪ್ಪ ಊಟಕ್ಕೆ ಬೇರೆ ಮನೆಗೆ ಬರ್ತದೆ. ನಾನು ಇಲ್ದಿರೋದು ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಡ್ತದೆ, ಎಲ್ಲೇ ಯಾರು ಮನೆಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಮ್ಮ ನನಗೆ ಬಾರಿಸ್ಬಿಡ್ತದೆ ಅಷ್ಟೇ. ಬಿರ್ಬಿನ ನಾನು ಹೋಗ್ಬಿಟ್ಟು ಪೊದ್ದುವಕ್ಕನ ಕೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಫೋನ್ ಹಾಕ್ತೀನಿ ನಿಂಗೆ. ಆ ಅಕ್ಕ ಇದ್ರೆ ಸೀದಾ ಮಂತಕ್ಕೆ ಬಂದ್ಬಿಡು. ಸರಿನಾ? ಇಬ್ರು ಜೊತೆಗೆ ಹೋಗೋದು ಬೇಡ. ಸರಿ, ಹಂಗೆ ಮಾಡಿ. ಮತ್ತೆ ನಾನು ಈ ಕಡೆ ನಿಂತ್ಕೊಂಡಿರ್ತೀನಿ. ಸರಿ. ಪದ್ದು ಅಕ್ಕ, ಪದ್ದು ಅಕ್ಕ, ಪದ್ದು ಅಕ್ಕ, ರಚ್ಚು ಅಕ್ಕ. ಹೈ, ನೀನು ಬರಕಿಲ್ಲ, ನಾನು ಈಚೆ ಕಡೆಗೆ ಬರಕಿಲ್ಲ ಅಂತ ಹೇಳ್ತಾ ಇದ್ದೆ. ಈಚೆ ಕಡೆಗೆ ಬಂದ್ಬಿಟ್ಟಿದೆ ಇವಾಗ. ನನಗೆ ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತೇಳು. ನಿಮ್ಮ ಅಮ್ಮನೂ ಸುಳ್ಳು ಹೇಳ್ತದೆ, ನೀನೂ ಸುಳ್ಳು ಹೇಳ್ತೀಯ. ನಿಮ್ಮ ಅಮ್ಮ ಬರಲಿ, ಯಾರು ಸುಳ್ಳಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ನನ್ನೇ ಸುಳ್ಳಿ ಅಂತ ಹೇಳ್ತದ. ಮನೆ ಈಚೆ ಕಡೆಗೆ ಪಕ್ಕ ಬರೋದೇ ಇಲ್ಲ ಅಂತ ಹೇಳ್ತದೆ ನಿಮ್ಮಮ್ಮ. ಇವಾಗ ಬಂದಿದೆಯಲ್ಲಮ್ಮಯ್ಯ ಈಚೆ ಕಡೆಗೆ. ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಕೇಳ್ತೀನಿ ಹೆಂಗ್ ಈಚೆ ಕಡೆಗೆ ಬಂತು ಅಂತ. ಲೇ, ನಿನ್ನ ಕೈ ಮುಗಿತೀನಿ, ಕಾಲಕ್ಕೆ ಬೀಳ್ತೀನಿ ಕಣ್ಲೆ. ಸುಮ್ಕಿರೆ ಒಸಿ. ಯಾಕೆ ನನಗೆ ಟೆನ್ಷನ್ ಕೊಡ್ತೀನಿ? ನಮ್ಮ ಅಮ್ಮಂಗೆ ಗೊತ್ತಾಯ್ತಿದ್ರೆ ಪರ್ಕೆ ನೀವು ಉಳಿಸ್ತದೆ ನೋಡೆ. ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ನಿನ್ನ ವಿಚಾರ ಇಲ್ಲೇ ಮರ್ತು ಹೋಗ್ಬಿಡ್ಬೇಕು. ಸರಿ ಅಕ್ಕ, ನಾನು ಹೇಳಕ್ಕಿಲ್ಲ, ಹೇಳು. ಅಲ್ಲ, ನೀನು ಈಚೆ ಕಡೆಗೆ ಬರೋಕ್ಕಿಲ್ಲ ಅಂತ ಹೇಳಿತ್ತಲ್ಲ. ಹೊಲ್ತಕ್ ಬಂದ್ರೂ ಕಳಿಸ್ಲಿಲ್ಲ, ಅವತ್ತು ಆಟ ಆಡಕ್ ಬಂದ್ರೂ ಕಳಿಸ್ಲಿಲ್ಲ ನಿಮ್ಮಮ್ಮ. ಅದಕ್ಕೆ ನಾನು ಕೇಳಿದೆ ಅಷ್ಟೇ. ನೆನೆಯ ಅಪ್ಪ ದೇವ್ರೆ, ಇವಳ ಹತ್ರ ತಗ್ಲಕಣ್ಣ ಜೀವನ ಮಾಡೋದುಂಟಾ? ದೇವ್ರೆ, ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀಯ? ಇವಳು ಸುತ್ತಿ ಹರಿಶ್ಚಂದ್ರನ್ ಕೊನೆ ತುಂಡು ಇವಳೇನೆ. ಅಮ್ಮ, ಪುಟಿ, ಚಿನ್ನು, ಬಂಗಾರಿ, ನಿಮ್ಮಮ್ಮ ಎಲ್ಲಪ್ಪ? ಪದ್ದು ಎಲ್ಲಿ? ಒಳಗಿಂದ ಹುಡುಕ್ತಾ ಇದ್ದೀನಿ ಪದ್ದು ಅಕ್ಕನ, ಕಾಣ್ತಾನೇ ಇಲ್ಲ. ನಿಮ್ಮ ಅಮ್ಮ ಎಲ್ಲಪ್ಪ? ಅಮ್ಮ ಹೊಲ್ತಕ್ಕೆ ಹೋಗೈತೆ. ಅಮ್ಮ ಅಮ್ಮ ಅಪ್ಪ ಅಪ್ಪ ಅಜ್ಜಿ ಮನೆಗವ್ರೆ. ಅಮ್ಮ ಮಾತ್ರ ಹೊಲ್ತಕ್ಕೆ ಹೋಗೈತೆ. ಹೊಲ್ತಕ್ಕೆ ಹೋಯ್ತಾ? ಸರಿ ಸರಿ, ನಾನು ಹೊಲ್ತಕ್ಕೆ ಹೋಯ್ತೀನಿ. ನಾನು ಬರ್ತೀನಿ. ಏ ಪುಟಿ, ಬೇಡ ಕಣವ, ಬೇಡ ಬೇಡ, ನೀನು ಸುಮ್ಕಿರು. ನೀನು ಬೇಡ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ. ನಮ್ಮ ಅಮ್ಮ ಹೇಳ್ತು ಆಮೇಕಿನ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ಮ ಅಮ್ಮ ತಿರುಗಿ ಬಂದು ಕರ್ಕೊಂಡು ಹೋಗಿಲ್ಲ. ನಾನು ಬರ್ತೀನಿ. ನೀನು ಹೋದ್ರೆ ಹಿಂದೆನೆ ಬರ್ತೀನಿ. ಥೂ ದೇವ್ರೇ, ಇದೊಂಥರ ಅದೇನಂದ್ರಲ್ಲ ಮಿನಿ ಪಿಸಾಚಿ ಇದು. ನನ್ನನ್ನು ತಗ್ಲಾಕ್ಸ್ಬಿಟ್ಟಲ್ಲಪ್ಪ ದೇವ್ರೇ. ಈ ಬಂದು ಮಂತಕ್ಕೆ ಬಂದದಕ್ಕಿಂತ ಫೋನ್ ಹಾಕಿದ್ರೆ ಸುರಗೋದೇನೋ. ನಾನು ಬರ್ತೀನಿ. ಸರಿ ಬಾರೆ, ಬಾ. ಸದ್ಯ ಈಕಿತ ಎಲ್ಲನೂ ಬೆಳೆ ಸಂದಕೇನಿಯ ಬಂದೈತಿ. ಪರವಾಗಿಲ್ಲ, ಏನು ತೊಂದರೆ ಗಿಂದ್ರೆ ಎಂಥದ್ರೂ ಇಲ್ಲ ತಗ. ಇನ್ನೊಂದು 2 ಹೂವಿನ ಗಿಡಗಳನ್ನ ಹಾಕ್ಬಿಡ್ಬೇಕಿತ್ತು ಈ ಕಡೆ. ಕಳೆನೂ ಮುಂದೆಗಡೆ ಎಲ್ಲ ಶಾಣೆ ಬೆಳ್ಕೊಂಡೈತೆ. ಕಾಳೆ ಒಂದು ಕೀಳಿಸ್ಬಿಟ್ರೆ ತಗ ಹೆಂಗೋ ಫಸ್ಲು ಸಂದಕೇನಿಯ ಬರ್ತದೆ. ಕಾಳೆ ಒಂದು ನೋಡಿ ಶಾಣೆ ಬೆಳ್ಕೊಬಿಟ್ಟೈತೆ ಆ ಕಡೆ ಎಲ್ಲ. ಕಾಳೆ ಒಂಚೂರು ಕೀಳಿಸ್ಬಿಡ್ಬೇಕು. ನಾಳೆಕೋ ನಾಡ್ದು ನನ್ನ ಗಂಡನ ಕೇಳಿ ಕೂಲರ್ಗೆ ಹೇಳ್ಬಿಡ್ಬೇಕಪ್ಪು. ಸುಮ್ಕೇನಿ ಆಗಕ್ಕಿಲ್ಲ. ಇಲ್ಲ ಅಂತಂದ್ರೆ ಕೂಲರ್ನ ಕರೆದ್ಬಿಟ್ಟದ ಹೆಂಗೋ ಕಿತ್ಬಿಡೋಣ ತಗ. ನನಗೂ ಅತ್ತ ಇವಾಗ ಏನು ಸದ್ಯ ಕೆಲಸ ಇಲ್ಲ. ಆಗಳೇ ಬರ್ಬೇಡ ಮನೆಗೆ ಬಿದ್ದಿರಿ ಅಂತ ಹೇಳಿದ್ರೆ ಹೆಂಗೆ ಬಂದೆ ನೀನು? ಹೇಳ್ದೆ ತಾನೇ ಬರ್ಬೇಡ ಅಂತ ಹೇಳ್ಬಿಟ್ಟು. ನಾನು ಬಿಟ್ಬಿಟ್ಟು ಬಂದ್ಬಿಟ್ರೆ ನನಗೆ ಬರೋದು ಗೊತ್ತಿಲ್ವಾ? ನಾನು ಬಂದೆ ಹೆಂಗೋನೂ ಹಿಂಗೆ ಒಬ್ಬೊಬ್ಬಳೆ ಓಡಾಡು. ಅಲ್ಲಿ ಕಳ್ಳಿ ಐತೆ, ದಾರಿನ ಕಳ್ಳಿ ಐತೆ. ಕಳ್ಳಿ ಒತ್ಕೊಂಡಿನ ಹಂಗೆ ಕರ್ಕೊಂಡು ಹೊಂಟಾಯ್ತದೆ ಗುಹೆ ಒಳಗಡೆಗೆ. ಅವಾಗ ಗುಹೆ ಒಳಗಡೆ ಕುಂತ್ಕೊಬಿಡಿವಂತೆ. ಸರಿನಾ? ಅಲ್ಲೇನಿಯಾ ನಿನಗೆ ಕಳ್ಳಿ ಹಾಕೊಂಡು ಹಂಗೆ ಪಚ್ಚಾಕ್ಬಿಡ್ತದೆ. ಬಿಡು, ಒಬ್ಬೊಬ್ಬಳೆ ಬಾ. ಕಳ್ಳಿನ? ಮತ್ತೆ ನಂಗೂ ಬುದ್ಧಿ ಐತಿ ಹೇಳು. ಅದಕ್ಕೆ ನಾನು ಏನು ಒಬ್ಳೆ ಬರಲಿಲ್ಲ. ಅಚ್ಚುರಚ್ಚು ಅವ್ರ ಜೊತೆ ನಿನಿಯ ಬಂದಿದ್ದು. ಅಚ್ಚುರಚ್ಚು ಅಕ್ಕ ಅಣ್ಣ ಇಬ್ರು ಬಂದ್ರು. ಅದಕ್ಕೆ ನಾನು ಜೊತೆಗೆ ನಿನಿಯ ಬಂದ್ಬಿಟ್ಟೆ. ನನ್ನ ಕಳ್ಳಿ ಹೊತ್ಕೊಂಡು ಹೋಯ್ತದೆ. ಅಯ್ಯೋ, ಇವರಿಬ್ರು ಜೊತೆಗೆ ಬಂದ್ರ? ಹೊಲ್ತತ್ರಕ್ಕೇನಕ್ಕೆ ಬಂದ್ರು? ಅಮ್ಮ, ಆಗೋ ನೀರು ಬಿಟ್ಟವ್ರೆ. ನಾನು ನೀರಾಗ ಆಟ ಆಡ್ತೀನಿ. ಇದೇನಪ್ಪ ಇದು? ಇಬ್ರು ಬಂದ್ಬಿಟ್ಟು ಹಿಂಗೆ ನನ್ನ ಮುಂದೆ ನಿಂತ್ಕೊಂಡ್ರಲ್ಲ. ಅಯ್ಯೋ, ನನಗೆ ರಾಚಾರ ಕೆಡ್ಸಕ್ಕ. ಏನಕ್ಕೆ ಬಂದು ನಿಂತ್ಕೊಂಡ್ರು ಇವರಿಬ್ರು? ಈಗಲೇ ನನ್ನ ಮಗಳು ಕಾಟಕ್ಕೆ ತಡ್ಕೊಳಕ್ಕಾಯ್ತಿಲ್ಲ, ಇನ್ನು ಇವ್ರದ್ದು ಬೇರೆನಾ? ನೀವೇನಮ್ಮಿ ಇಬ್ರು ಇಲ್ಲಿ? ಏನಾರ ಕೆಲಸ ಇತ್ತಾ? ಏನೋ ಸರಜಕ್ಕನೋ ಇಲ್ಲ ಪಾರಕ್ಕನೋ ಹೇಳ್ಕೊಳ್ಸಿದ್ರೇನು? ನಂಗೊಸಿ ಕೆಲಸ ಇತ್ತು ಹೊಲ್ದಾಗೆ. ಹಂಗಲ್ಲ ಪದ್ದು ಅಕ್ಕ, ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೇನೇನಿಯ ನಾನು ರಚ್ಚು ಇಬ್ರು ಜೊತೆಗೇನಿಯ ಬಂದ್ವಿ. ನಂತಾವ್ ಮಾತಾಡ್ಬೇಕಿತ್ತ? ಯಾಕೆ, ಏನು ವಿಷಯನಪ್ಪ? ಪದ್ದು ಅಕ್ಕ, ನಿಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ. ವಿಚಾರ ಹೆಂಗೆ ಹೇಳ್ಬೇಕು ಅಂತಲೂ ಗೊತ್ತಾಯ್ತಿಲ್ಲ. ಆದರೆ ನನಗೆ ನಿಮಗಿನ್ನ ಪರ್ಫೆಕ್ಟಾಗಿರೋ ನನಗೆ ಯಾರೂ ಸಿಗಲಿಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಯಾರು ಅಂತ ನನಗೆ ಅನ್ನಿಸ್ಲಿಲ್ಲ, ಯಾರೂ ಸಿಗಲಿಲ್ಲ. ಅದಕ್ಕೇನಿಯ ಫೈನಲ್ಲಾಗಿ ನಿಮ್ಮನ್ನೇನಿಯ ಹುಡುಕೊಂಬಿಟ್ಟು ಬಂದಿದ್ದೀವಿ ನಾನು ಹಂಗೆ ಹಚ್ಚು ಇಬ್ರು. ಅದು ಏನು ಅಂತ ಹೇಳಿದ್ರೆ ಅದು ನಾನು ರಚ್ಚು ಇಬ್ರು ಸುಮಾರು ದಿನದಿಂದ ಲವ್ ಮಾಡ್ತಾಯಿದ್ದೀವಿ. ಒಬ್ಬರನ್ನೊಬ್ಬರನ್ನ ಬಿಟ್ಬಿಟ್ಟು ಇಬ್ರು ಇರೋಕ್ಕಾಯ್ತಾ ಇಲ್ಲ. ಅದೇನು ಅಂತ ಹೇಳಿದ್ರೆ ಇವ್ರ ಮನೆಗೆ ಆಗ್ಲೇನಿಯ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟವ್ರೆ. ಇವಳಿಗೂ ಮದುವೆ ಆಗೋದು ಇಷ್ಟ ಇಲ್ಲ. ಅವ್ರ ಅಮ್ಮ ಬಿಡ್ತಾ ಇಲ್ಲ ಎಷ್ಟು ಹೇಳಿದ್ರು. ಅದಕ್ಕೆ ಪೊದ್ದು ಅಕ್ಕ, ನಮ್ಮಿಬ್ರು ಪ್ರೀತಿ
ಪ್ರೀತಿನ ನೀವೇ ಉಳಿಸ್ಬೇಕು. ಹೆಂಗಾರ ಮಾಡ್ಬಿಟ್ಟು ಈ ಮದುವೆನ ನೀವೇನೇ ಒಸಿ ನಿಲ್ಲಿಸ್ಬಿಡ್ಬೇಕು. ನೀವು ನಮಗೆ ಸಹಾಯ ಮಾಡಲೇಬೇಕು. ಪ್ಲೀಸ್, ನಿಮ್ಮನ್ನೇ ನಂಬ್ಕೊಂಬಿಟ್ಟು ಬಂದಿದ್ದೀವಿ ಪದ್ದು ಅಕ್ಕ, ಸಹಾಯ ಮಾಡು. ಅಯ್ಯೋ, ನೀವಿಬ್ರು ಇದೇನು ಹೇಳ್ತಾ ಇದ್ದೀರಾ? ನೀವೇನು ಮಾತಾಡ್ತಿದ್ದೀರಾ ಅಂತ ಏನಾರ ನಿಮಗೆ ಗೊತ್ತಾಯ್ತಾಯ್ತಾ ಏನು? ಅಯ್ಯೋ ಅಯ್ಯೋ ಶಿವನೇ, ಈ ವಿಚಾರಕ್ಕೆ ನಾನು ಬಂದೆ ಅಂತಂದರೆ ನಮ್ಮ ಫ್ರೆಂಡ್ಶಿಪ್ಗಳೇ ಹಾಳಾಗೋಗ್ಬಿಡ್ತವೆ. ಈಗಲೇನೇ ಸರೋಜಿನೂ ಪಾರಿ ಇಬ್ಬರು ನಿಮ್ಮ ಅಮ್ಮಗಳಿಬ್ರು ಜೂಟುಗಳು ಹಿಡ್ಕೊಂಡು ಕಿತ್ತಾಡ್ಕೊಂಡವ್ರೆ. ಈಗ ಮತ್ತೆ ನಾನು ಮದುವೆಗೆ ಬಂದ್ಬಿಟ್ರೆ ನೀವೇ ಹೇಳಿ. ಅಲ್ಲ, ಇದು ಏನು ರಮ್ಮಿ ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಸ್ವಲ್ಪನಾದ್ರೂ ಏನಿದಿಲ್ವಾ? ನಿನ್ನ ಮದುವೆ ಬೇರೆ ನಿಮ್ಮ ಅಮ್ಮ ಬುಡಕ್ಕೆಲ್ಲ ಸೆಟ್ ಮಾಡ್ಬಿಟ್ಟೈತೆ. ಆಗಲೇ ಎಂಗೇಜ್ಮೆಂಟ್ಗೆ ಎಲ್ಲ ತಯಾರಿನೂ ಮಾಡ್ತೈತೆ. ಇವಾಗ ನೀನು ಇಂಥ ಮಾತು ಹೇಳಿದ್ರೆ ಹೆಂಗೆ? ಪದ್ದು ಅಕ್ಕ, ನನಗೆ ಅವ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಮ್ಮ ಇದ್ದಾಗ ಒಂಥರ ಇರ್ತಾರೆ, ಅಮ್ಮ ಇಲ್ದಿದ್ದಾಗ ಬೇಕಂತ ಹೆಂಗೋ ಆಡ್ತಾರೆ ಗೊತ್ತಾ? ಬೇಕಂತ ನನ್ನ ಹರ್ಟ್ ಮಾಡೋದು, ನನ್ನ ಹೆಂಗೆ ಮಾಡ್ಬಿಟ್ಟು ಮಾತಾಡೋದು, ನೀನು ಹಳ್ಳಿ ಗುಗ್ಗು ಅಂತ ಬೈಯೋದು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ನನಗೊಂದು ಇಷ್ಟೂ ಇಷ್ಟ ಇಲ್ಲ. ನಾನು ಅಚ್ಚುನ್ ಸುಮಾರು ದಿನದಿಂದ ಲವ್ ಮಾಡ್ತಾ ಇದ್ದೀನಿ. ಪದ್ದು ಅಕ್ಕ, ನೀನೇ ನಂಬ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನಮ್ಮ ಕೈ ಬಿಡ್ದಿದ್ದಂಗೆ ಸಹಾಯ ಮಾಡು. ನೀನೇ ನಂಬ್ಕೊಂಬಿಟ್ಟು ಬಂದಿದ್ದೀವಿ. ದಯವಿಟ್ಟು ಕಣಕ್ಕ, ಹೆಂಗನ ಮಾಡಿ ಮದುವೆ ನಿಲ್ಸಕ್ಕ ಪ್ಲೀಸ್. ಪದ್ದು ಅಕ್ಕ, ಅಕ್ಕ ಪ್ಲೀಸ್ ಕಣಕ್ಕ. ನಮ್ಮ ಅಮ್ಮಂಗೆ ಹೆಂಗೋ ಹೇಳ್ಕೊಬೋದು, ಇವ್ರ ಅಮ್ಮಂಗೆ ಒಂಚೂರು. ಅಯ್ಯೋ, ನೀವು ನನ್ನನ್ನು ದಗ್ಲಾಕಿಸ್ತಾ ಇದ್ದೀರಾ. ಇದೆಲ್ಲನೂ ಮಹಾ ಪಾಪ ನಾನು ಮಾಡೋದು. ಈಗ ನಿಮ್ಮಿಬ್ರಿಗೂ ನಾನು ಸಹಾಯ ಮಾಡೋದು ಹೆಂಗೋಗ್ಲಿ? ಅದ್ರಾಗೂ ನಾನು ಸಹಾಯ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಮೀಡಿಯೇಟ್ರು ಅನ್ಕೊಬಿಡ್ತಾರೆ ಊರು ಜನ ಎಲ್ಲನೂ. ಒಂಚೂರು ವಿಷಯ ಈಚೆ ಕಡೆಗೆ ಬಂದ್ರು ನೀವು ಮಾಡ್ತಿರೋ ತಪ್ಪು. ನೋಡಮ್ಮ, ನಿಮ್ಮಮ್ಮ ಯಾವ ಹುಡುಗಿನ ತೋರ್ಸಾಯ್ತು ಸರೋಜಕ್ಕ, ಆ ಹುಡುಗನ ತೋರ್ಸಾಯ್ತು, ಆ ಹುಡುಗನೇ ಮದುವೆ ಮಾಡ್ಕೊಬಿಡು. ನೀನು ಅಷ್ಟೇ ಕಣಪ್ಪ. ನಿಮ್ಮ ತಮ್ಮನ ಮಗಳು ಯಾರೋ ಅವಳು ಅಂತಳ, ಅವಳಿಗೇನೆ ಅಂತ ಕೊಟ್ಟು ಮದುವೆ ಮಾಡೋದು. ನಿಮ್ಮಮ್ಮ ಯಾವಾಗೋ ಹೇಳ್ತಾ ಇತ್ತು. ನನ್ನ ಮಾತು ಕೇಳಿ ನಿಮ್ಮ ಪಡವು ನೀವು ದೂರನೇ ಇರ್ರಿ. ಅದೇನಿಯ ಸಂದ. ಹಿಂಗೆಲ್ಲ ಪಿರುತಿ ಪಿರೇಮ ಅಂತ ಹೋಗ್ಬಿಟ್ಟು ಬೀದಿಗೆ ಬಂದ್ಬಿಡ್ತೀರಾ. ನನ್ನ ಮಾತು ಕೇಳಿ. ಪಿರುತಿ ಪಿರೇಮ ಎಲ್ಲ 2 ದಿನ ಅಷ್ಟೇ ನಿಮ್ಗೆ ಅನ್ನಿಸ್ತದೆ. ಇನ್ನೊಂದು 2 ದಿನ ಆದ್ಮೇಲೆ ನಿಮ್ಗೆ ಅನ್ನಿಸ್ತದೆ ಎಂತ ಕೆಲಸ ಮಾಡ್ಬಿಟ್ವಲ್ಲ, ನಾವು ಓದ್ಕೋಬೇಕಿತ್ತು ಅಂತ. ಓದೋ ವಯಸ್ಸಾಗೆ ಪಿರುತಿ ಎಲ್ಲ ಬೇಡ ಕಣ್ರಪ್ಪ. ನನ್ನ ಮಾತು ಕೇಳಿ. ಊರಾಗ ಸುಮ್ಮನೆ ಜಗಳ ಆಗೋಗ್ಬಿಡ್ತದೆ. ಅದ್ರಾಗ ನಾನು ಸಹಾಯ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಊರಾಗ 3-4 ಫ್ಯಾಮಿಲಿಗಳು ಜುಟ್ಟು ಹಿಡ್ಕೊಂಡು ಕಿತ್ತಾಡ್ಬೇಕಾಯ್ತದೆ. ನನ್ನ ವಿಷಯನ ಬೇಕಾದ್ರೆ ನಿಮ್ಮ ಅಮ್ಮಂಗೂ ಯಾರಿಗೂ ಹೇಳಕ್ಕಿಲ್ಲ ಈ ವಿಷಯನ. ನಿಮ್ಮ ಪಾಡು ನೀವು ಹೆಂಗೋ ಮರ್ತ್ಕೊಬಿಡಿ ದೂರ ಹೋಗ್ಬಿಟ್ಟು. ಪದ್ದು ಅಕ್ಕ, ನೀನು ಏನಾದರೂ ಸಹಾಯ ಮಾಡ್ತೀಯ ಅಂತ ನೀನು ಹೇಳೋಕೆ ಬಂದ್ವಿ. ನೀನು ಹಿಂಗೆ ಅಂದ್ಬಿಟ್ರೆ ನಮ್ಗೆ ಹೆಂಗಕ್ಕ? ಇವಳನ್ನ ಬಿಟ್ಬಿಟ್ಟು ನಾನಂತೂ ಬದುಕಿರಕ್ಕಿಲ್ಲ. ನಾನು ಬದುಕಿರಕ್ಕಿಲ್ಲ. ನಿಮ್ಮಿಬ್ರಿಗೂ ನಾನು ಸಹಾಯ ಮಾಡಿಬಿಟ್ರೆ ನಾನು ಮೆಟ್ ತಿನ್ನೋದಂತೂ ಗ್ಯಾರಂಟಿ. ಹುಡುಗರು ಪಿಕ್ಚರಾಗಿ ಆಯ್ತದಲ್ಲ, ಹಂಗಾಗ್ಬಿಡ್ತದೆ ಅಷ್ಟೇ ನನ್ನ ಕತೆನೂ. ಈಗ ನನ್ನ ಮಗಳವಳೆ ಶಾನೆ ಮಾತಾಡಿದ್ರೆ ಗ್ಯಾರಂಟಿ ತಗ್ಲಾಕತ್ತೀವಿ. ನೀವು ನೋಡಿದ್ರೆ ಬಿಟ್ಟಿರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ಹುಡುಗ ಒಳ್ಳೇನು ಅಂತ ಅನ್ನಿಸ್ತದೆ ನನಗೇನೋ. ಪಾಪ ಅಮೇರಿಕಾಗೆ ಬೇರೆ ಹೋಯ್ತವನಂತೆ. ಸರೋಜಕ್ಕಂಗೆ ಭಾಳ ಖುಷಿಯಾಗಿ ಹೋಗ್ಬಿಟ್ಟೈತೆ ಮದುವೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಹಂಗು ಹಿಂಗು ಅಂತ ಮಾತಾಡಿದ್ರೆ ಏನಂತದೋ ಏನೋ ನಾ ಕಾಣೆ. ನೋಡೋಣಮ್ಮಿ, ನಾನು ಯೋಚನೆ ಮಾಡಿ ನೋಡ್ತೀನಿ. ಸರಿನೇ, ಇದ್ದಕ್ಕಿದ್ದಂಗೆ ಏನೇ ನಾನು ನಿಮ್ಗೆ ಏನು ಹೇಳೋಕ್ಕಾಗಕ್ಕಿಲ್ಲ. ಯಾಕಂದರೆ ಅವರು ಏನೇನೋ ಕನಸಿಟ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ. ನಾನು ಮಧ್ಯೆ ಬಂದ್ಬಿಟ್ಟು ಕಲ್ಲಾಗ್ದಂಗೆ ಆಯ್ತದೆ. ಪ್ರೇಮಿಗಳು ಸಹಾಯ ಮಾಡಲ, ಇಲ್ಲ ಫ್ರೆಂಡ್ಶಿಪ್ಗಳು ಸಹಾಯ ಮಾಡಲ ಅಂತ ಗೊತ್ತಾಯ್ತಿಲ್ಲ. ಅದೇನೋ ಸ್ನೇಹನ ಪ್ರೀತಿನ ಅಂತ ಆಗೋಗ್ಬಿಟ್ಟೈತೆ. ನಿಮ್ಮ ಪ್ರೀತಿಗೆ ಸಹಾಯ ಮಾಡಲಾ, ಇಲ್ಲ ಅವ್ರ ಸ್ನೇಹಕ್ಕೆ ಸಹಾಯ ಮಾಡಲಾ? ಸ್ನೇಹನ ಪ್ರೀತಿನ ಅಂತ ಜೀವನ ಆಗೋಗ್ಬಿಟ್ಟೈತೆ ನಂದು. ಏನಪ್ಪ ಮಾಡಲಿ ಇವಾಗ? ನೋಡಣ್ರಪ್ಪಿ, ಯೋಚನೆ ಮಾಡ್ತೀನಿ ನಾನು. ಸ್ನೇಹನ ಪ್ರೀತಿನ ಅಮ್ಮ ಚಂದ ಕೈತಲ್ಲ ಪಿಕ್ಚರು. ಯಪ್ಪ ದೇವ್ರೆ. ಮಗಳೇ ಹೋಗವ, ಅಲ್ಲಡಲ್ಲ ಎಲ್ಲನೂ ಹೂವು ಅವಲ್ಲ, ಅದೆಲ್ಲ ಹೂವು ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಹೋಗು. ಸಂಜೆ ಪೂಜೆಗೆ ಆಯ್ತವೆ, ಹೋಗಮ್ಮ. ಇಲ್ಲ, ನೀನು ಇವ್ರ ಮಾತ್ರ ಮಾತಾಡ್ತೀಯ, ನಂತವು ಮಾತಾಡು. ಅದೇನು ಮಾತಾಡ್ತೀಯೋ ಒಂದ್ಸಲ ಹೇಳೋದು. ಹೋಗು, ಹೂವು ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಹೋಗು. ಐಸ್ ಕ್ರೀಮ್ ಕೊಡಿಸ್ತೀನಿ ನಿಂಗೆ. ಐಸ್ ಕ್ರೀಮ್? ಹ್ಞೂ ಸರಿ, ಬಿಡಿಸ್ಕೊ ಬರ್ತೀನಿ. ಅಯ್ಯೋ, ನನ್ನ ಮಗಳು ಬೈಕ್ ಬಿತ್ತು ಅಂದರೆ ನೆನೆ ಪೊಲೀಸ್ನವ್ರನ್ನ ಕರ್ಸಿದ್ಲು. ಆಮೇಲೆ ಇವತ್ತು ನಿಮ್ಮ ಅಮ್ಮನ್ನ ಇವರಮ್ಮನ ಇಬ್ಬರನ್ನು ಕರೆಸ್ಬಿಟ್ಟು ಮಾನ ಮರವಾದಿ ಹರಾಜ್ ಹಾಕ್ಬಿಡ್ತಾಳೆ ಅಷ್ಟೇ. ನೋಡೆ, ಯೋಚನೆ ಮಾಡ್ತೀನಿ ನಾನು. ನೋಡಪ್ಪ, ನಿನಗೂ ಅಷ್ಟೇ ಹೇಳೋದು. ಯೋಚನೆ ಮಾಡೋಕೆ ನಂಗೆ ಒಂದಿನ ಟೈಮ್ ಕೊಡು. ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಏನಪ್ಪದಕ್ಕ, ನಿನ್ನೆ ನಂಬ್ಕೊಂಡಿದ್ದೀವಿ ನಾವು, ಕೈ ಬಿಡೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಏನೋ ಒಂದು ಸಹಾಯ ಮಾಡು ಅಷ್ಟೇ. ನಮ್ಮ ಅಮ್ಮಂಗೆ ಅರ್ಥ ಆಗಂಗೆ ಹೇಳ್ತೀಯೋ, ಇಲ್ಲ ಹೆಂಗಾನ ಮಾಡ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ತೀಯೋ ನೋಡು ಅಷ್ಟೇ. ಹೇಳಿದ್ನಲ್ಲ, ಒಂದಿನ ಟೈಮ್ ಕೊಡ್ರಿ, ಯೋಚನೆ ಮಾಡಿ ನೋಡ್ತೀನಿ. ಹುಡುಗ ಹೆಂಗೆ ಏನು ಅದು ಇದು ಅಂತ ಯೋಚನೆ ಮಾಡ್ತೀನಿ. ನನ್ನ ಮಗಳ ತಾಗಿ ಏನು ಕ್ಯಾಮೇನು ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಸರಿ ಕಣಕ್ಕ, ನಾಳೆ ಗಂಟ ಕಾಯ್ತೀವಿ. ನಾಳೆ ನಿನ್ನ ಹತ್ರ ಬಂದು ಮಾತಾಡ್ತೀನಿ. ಆದರೆ ಒಂದು ವಿಚಾರ, ಅಕಸ್ಮಾತ್ ನಾನು ನಿಮಗೆ ಸಹಾಯ ಮಾಡಿದ್ರೆ ಪಿರಾಣ ಹೋದ್ರೂ ನಾನು ನಿಮಗೆ ಸಹಾಯ ಮಾಡಿದೆ ಅಂತ ಮಾತ್ರ ಹೇಳ್ಬಾರ್ದು. ದೇವ್ರನ್ನ ಹೇಳಕ್ಕಿಲ್ಲ ಕಣಕ್ಕ. ಹೂ ಕಣಕ್ಕ, ಹೇಳಕ್ಕಿಲ್ಲ. ಸರಿ ಆಯಿತು. ಹಂಗಾರೆ ನಾಳೆ ತನಕ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಈಗ ಮನೆಗೆ ಹೋಗಿ ಯಾರ ನೋಡಿದ್ರೆ ನಾನು ನಿಮ್ಮ ಜೊತೆನೇ ತಿಳ್ಕೊಬಿಡ್ತಾರೆ. ಸರಿ ಆಯ್ತಕ್ಕ.